ಗುರುಜಿ, ನಮ್ಮ ಕೊನೆಯ ವಿಭಾಗ ನಮ್ಮೆಲ್ಲರಿಗೂ ತಿಳಿದಿರೋ ಅಂತೆ ಸಂಸ್ಕಾರಗಳ ವಿಭಾಗದಲ್ಲಿ ತಿಳಿಸ್ಕೊಡ್ತಿದ್ದೀರಾ. ನೋಡಿ ವೀಕ್ಷಕರೇ, ಸಂಸ್ಕಾರ ವಿಭಾಗ ಅನ್ನೋದು ಸಂಸಾರದಲ್ಲಿ ಪ್ರತಿಯೊಬ್ಬನು ಆಚರಿಸಬೇಕಾದ ಸಂಸ್ಕಾರ ವಿಭಾಗ. ಸಂಸಾರ ಅನ್ನೋದು ಸಂ ಇತಿ ಸಾರ ಅಂತ, ಸಾರಸ್ಯವಾಗಿರತಕ್ಕಂಥ ಜೀವನವನ್ನ ಸಂಸ್ಕಾರವನ್ನ ಸಂಸಾರದಲ್ಲಿ ನಡೆಸ್ಕೊಳ್ತಾ ಹೋಗಬೇಕು. ಇವತ್ತು ಆ ಸಂಸ್ಕಾರದಲ್ಲಿ ನಾವು ಒಂದು ಆಚರಣೆಯನ್ನು ತರಬೇಕು. ನಮ್ಮದೇ ಆದ ಸಂಸಾರನ, ನಮ್ಮದೇ ಆದ ಸಂಸ್ಕಾರವನ್ನು ಸಂಸಾರದಲ್ಲಿ ನಡೆಸ್ಕೊಂಡು ಹೋದಾಗ ಜೀವನದ ಸಂಸಾರ ಸಾಗರ ಹೇಗಿರುತ್ತೆ, ಆ ಸಾಗರವನ್ನು ದಾಟಬಹುದು ಅಂತ ಹೇಳುತ್ತೆ. ನಿಜವಾಗ್ಲೂ ಪ್ರತಿಯೊಬ್ಬ ಮನುಷ್ಯ ಹನಿ ಹನಿ ಕೂಡಿದ್ರೆ ಹಳ್ಳ ಅಂಥೇಳಿ ಒಂದೊಂದು ಹಳ್ಳ ಆಗ್ತಾ ಇದ್ದ ಜೀವನದಲ್ಲಿ ಆ ಹಳ್ಳಗಳನ್ನೆಲ್ಲ ಮುಚ್ಚಾಕ್ತಾ ಬಂದಾಗ ಸಾಗರದಂಥ ಇರತಕ್ಕಂಥ ಸಮುದ್ರದ ದಡ್ಡ ನಾವು ದಾಟಬಹುದು. ಪ್ರತಿಯೊಬ್ಬ ಮನುಷ್ಯನು ಏನು ಬೇಕೋ ಲಿಮಿಟೇಷನ್ಸ್, ಅದಕ್ಕೆ ಹೇಳೋದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನ ಅರಿಷಡ್ವರ್ಗಳನ್ನ ಕಂಟ್ರೋಲ್. ಅದಕ್ಕೆ ಇವತ್ತಿನ ಸಂಸ್ಕಾರದಲ್ಲಿ ಏನು ಹೇಳ್ತಾ ಇದ್ದೀನಿ, ನೀವು ಕಂಟ್ರೋಲ್ ಮಾಡಿಕೊಂಡು ಪ್ರತಿಯೊಬ್ಬನು ಅಕಸ್ಮಾತ್ ನಿಮ್ಮಲ್ಲಿ ನನ್ನ ಜೀವನ ನೋಡ್ಕೊಳ್ಳೋದೇ ಕಷ್ಟ, ಇನ್ನೊಂದು ಮೀನು ಬಂದು ಸಾಕೋದಾ ಅಂತ ಕೆಲವರು ಇರ್ತಾರೆ. ಕೆಲವರು ಅಯ್ಯೋ ಈ ಮೀನುಗಳನ್ನ ಬೇರೆ ಸಾಕ್ಬೇಕ್ರಿ, ಅದನ್ನು ಬೇರೆ ಬಕೆಟಲ್ಲಿ ತೆಗೆದು ಚೇಂಜ್ ಮಾಡಿ ನೀರನ್ನು ಮೆತ್ತೆ ಕ್ಲೀನ್ ಮಾಡಬೇಕ್ರಿ, ಅದನ್ನು ತಲೆ ಕೆಡಿಸ್ಕೋಬೇಡಿ. ಅನುಕೂಲ ಇದ್ದವರು, ಮಿಡ್ಲ್ ಕ್ಲಾಸ್ ಅವರು, ಹೈಯರ್ ಮಿಡ್ಲ್ ಕ್ಲಾಸ್ ಅವರು, ಅಪ್ಪರ್ ಕ್ಲಾಸ್ ಅವರು ಬಿಡಿ, ಏನು ಯೋಚನೆ ಇಲ್ಲ. ಆ ಥರ ಇದ್ದವರು, ಅನುಕೂಲ ಇದ್ದವ್ರುಗಳ ಮತ್ಸ್ಯಯಂತ್ರಗಳನ್ನ ಕಷ್ಟದಲ್ಲಿರೋರನ್ನ ಖಂಡಿತವಾಗಿ ಇಟ್ಕೊಳ್ಳಿ. ಯಾಕೆ ಗೊತ್ತಾ, ಮನೇಲಿ ಇಟ್ಕೊಂಡು ಮನೆಯ ನೈಋತ್ಯ ಭಾಗದಲ್ಲಿ ಅಂದರೆ ಸೌತ್ ವೆಸ್ಟ್ ದಕ್ಷಿಣ ಮತ್ತು ಪಶ್ಚಿಮದ ಮಧ್ಯಭಾಗದ ನೈಋತ್ಯ ಭಾಗದಲ್ಲಿ ಈ ನೀರನ್ನು ಇಡಬೇಕು. ಯಾವುದು ತಿಳ್ಕೊಳ್ಳಿ, ನೀರನ್ನು ವಾಯು ಮೂಲ ಇಟ್ಟರೆ ಮನೆಗೆ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅಗ್ನಿ ಮೂಲ ಇಟ್ಟರೆ ಮನೆ ಹೆಂಡತಿಯರನ್ನ 24 ಗಂಟೆ ಗಂಡಂದ್ರು ಬೈತಿರ್ತಾರೆ, ಇಲ್ಲ ಗಂಡ ಹೆಂಡತಿಗೆ ಕಲಹಗಳು ಜಾಸ್ತಿ ಆಗತ್ತೆ, ಇಲ್ಲ ಹೆಣ್ಣು ಮಕ್ಕಳು ಯಾವ ಕಾಲಕ್ಕೂ ಅಗ್ನಿ ಮೂಲಲ್ಲಿ ನೀರಿದ್ದರೆ ಆಕ್ಸಿಡೆಂಟ್ಸ್. ಅದಕ್ಕೆ ಹೇಳ್ತಾ ಇದ್ದೀನಿ, ಮೇಲಿಡೋ ನೀರು, ಇದು ಭೂಮಿ ಒಳಗಿರೋ ನೀರಲ್ಲ. ಅಕ್ವೇರಿಯಂ ಅಂದ್ರೇನು, ಸ್ಟ್ಯಾಂಡ್ ಹಾಕಿ ಮೇಲಿರೋ ನೀರು, ಅದನ್ನು ಯಾವುದಾದ್ರೂ ಒಂದು ಗ್ಲಾಸಿನಲ್ಲಿ ಗಾಜಿನಲ್ಲಿ ಇಡತಕ್ಕಂಥದ್ದು. ಅದನ್ನ ಇಡಬೇಕಾದ್ರೆ ನೈಋತ್ಯ ಭಾಗ ಮೇಲ್ಭಾಗದಲ್ಲಿ ಇಡಬೇಕು. ಆ ನೈಋತ್ಯ ಭಾಗಕ್ಕೆ ಇಟ್ಟಾಗ ಮೀನು ನೋಡ್ತಾ ಇರಬೇಕು, ಮನೆಯ ದೃಷ್ಟಿ. ಆ ಮನೆಯ ದೃಷ್ಟಿ ಮೀನು ಎಷ್ಟು ಚೆನ್ನಾಗಿ ಓಡಾಡ್ತಿರುತ್ತೋ ನಿಮ್ಮ ಮನೇಲಿರ್ತಕ್ಕಂಥ ದೋಷಗಳು ಅಷ್ಟೂ ತೆಗೆದು ಬಿಸಾಕತ್ತೆ. ಮೀನು ಎಷ್ಟು ಸಾಯ್ತಾ ಇರುತ್ತೋ ಅಷ್ಟು ದೋಷ ನಿಮ್ಮಲ್ಲಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇರುತ್ತೆ. ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಆ ರೀತಿ ಮಾಡಿಕೊಂಡಾಗ ಪ್ರತಿಯೊಬ್ಬರ ಮನೆಯಲ್ಲೂ ಮತ್ಸ್ಯಯಂತ್ರ ಅನ್ನೋದು ಆ ಮನೇಲಿ ಇರಬೇಕು. ಕೆಲವರೆಲ್ಲ ಮತ್ಸ್ಯಯಂತ್ರ ಇಟ್ಕೊಂಡೇ ಇಲ್ಲ. ನಾನೇನು ಮಾಡೋಕ್ಕಾಗತ್ತೆ, ಆ ಮತ್ಸ್ಯಯಂತ್ರ ಅಂದರೆ ಗೃಹ ಪ್ರವೇಶ ಮಾಡಿಸಿದಾಗಲೇ ಇಡಬೇಕು. ಅದು ಶಾಸ್ತ್ರ ಇದೆ. ಏನು ಅಂದರೆ ದೇವಮೂಲೆಯಲ್ಲಿ ಅಂದರೆ ನಾರ್ತ್ ಈಸ್ಟ್ ಭಾಗದಲ್ಲಿ ಪಾತಾಳದಲ್ಲಿ ಅಡಗಿ ಇಡಬೇಕು. ಅದಕ್ಕೆ ಹೇಗೆ ಇಡಬೇಕು, ಅದರ ಕ್ರಮ ಏನು, ಅದು ವಾಸ್ತು ಶಿಲ್ಪಗಳಲ್ಲಿ ನಾನು ವಿಚಾರ ತಿಳಿಸ್ಕೊಡ್ತೀನಿ. ಒಂದು ದಿವಸನ ಪೂರ್ತಿಯಾಗಿ ಬರೀ ವಾಸ್ತು ವಿಚಾರಗಳನ್ನು ನಾಳೆ ನಾಡಿದ್ದರಲ್ಲೂ ಯಾವತ್ತಾದ್ರೂ ಒಂದು ವಿಚಾರ ತಿಳಿಸ್ಕೊಡ್ತೀನಿ. ಅದಕ್ಕೆ ಕ್ರಮಬದ್ಧ ಅಂತಕ್ಕಂಥದ್ದು ಎಲ್ಲೇ ಇರುತ್ತೆ, ಅದು ಕ್ರಮವಾಗಿ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು, ಇಲ್ಲದೇ ಇರೋದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮೀನು ಯಾವತ್ತೂ ತಿಳ್ಕೊಳ್ಳಿ, 9 ಮೀನುಗಳಿರಬೇಕು. ಆ 9 ಮೀನಲ್ಲಿ 8 ಕಪ್ಪು ಮೀನು, ಒಂದು ವಿಶೇಷವಾಗಿ ಬಂಗಾರದ ಮೀನು, ಅಥವಾ 9 ವಿಶೇಷವಾಗಿರ್ತಕ್ಕಂಥ ಮೀನುಗಳಲ್ಲಿ 9 ಬಂಗಾರದ ಮೀನು, 1 ಕಪ್ಪು ಮೀನು. ಜ್ಞಾಪಕ ಇಟ್ಕೊಳ್ಳಿ, 8 ಕಪ್ಪು ಮೀನು, 1 ಬಂಗಾರದ ಮೀನು, ಅಥವಾ 9 ವಿಶೇಷವಾಗಿರ್ತಕ್ಕಂಥ ಎಲ್ಲ ಮೀನುಗಳನ್ನ ಇಟ್ಕೊಳ್ಳೋದ್ರಲ್ಲಿ 9 ಬಂಗಾರದ ಮೀನು, 1 ಕಪ್ಪು ಮೀನು. ಈ ರೀತಿ ಆದರೂ ಇಟ್ಕೋಬೋದು. ಸೊ ನಿಮ್ಮ ಭಾವನೆಗಳು ಅಂತಲ್ಲ, ಯಾವತ್ತು ಮೀನು ಇಟ್ಕೊಂಡ್ರೆ 9, 12, 15 ಹೀಗೆ ಇಟ್ಕೋಬೇಕು. 7 ಹಾಗೆ ಇಟ್ಕೋಬೇಕು. ಅದನ್ನು ಬಿಟ್ಬಿಟ್ಟು ನೀವು ಏನಾದರೂ ಈವನ್ ನಂಬರ್ಸ್ ಅಂದರೆ 4, 6 ಹೀಗೆಲ್ಲ ಇಟ್ಕೊಂಡ್ರೆ ಮನೆ ಯಜಮಾನನಿಗೆ ಆಯುಸ್ಸು ಸ್ವಲ್ಪ ಕಮ್ಮಿ ಆಗತ್ತೆ. ಯಾರಿಗಾದ್ರೂ ಕೆಮ್ಮು ರೋಗ ರುಜಿನಗಳು ಜಾಸ್ತಿ ಆಗತ್ತೆ. ಇದು ಯಾವುದಪ್ಪ ಇಟ್ಕೊಳ್ಳೋದಕ್ಕಿಂತ ಸುಮ್ಮನೆ ರಾಸಿ ಅಂತ ಕೆಲವರು ಅಂತಾರೆ. ಏಕೆಂದರೆ ಹೇಳಬೇಕಾದ್ರೆ ಇದೆಲ್ಲ ಕ್ರಮ ಇದೆ, ಆ ಕ್ರಮವಾಗಿ ಇಟ್ಕೊಂಡ್ರೆ ಒಳ್ಳೆಯದು. ಚೈನೀಸ್ ವಾಸ್ತು ಅಂತ ನೀವೇನಾದರೂ ಚೇಂಜ್ ಮಾಡೋಕ್ಕೆ ಹೋಗಿ ಇಂಥ ಚೈನಾದೊಂದು ಇದೆಯಂತೆ ದೊಡ್ಡದಾಗಿ ಏನೋ ಬರ್ದಿತ್ತು, ಅದೆಲ್ಲ ಬೇಡ ರೀ. ದುಡ್ಡು ಖರ್ಚು, ನೆಸೆಸಿಟಿ ಇಂಪಾರ್ಟೆಂಟ್. ಜೀವನದಲ್ಲಿ ಲಕ್ಸುರಿ ಅಲ್ಲ. ದೊಡ್ಡ ಮೀನು ತಂದ್ಬಿಡೋದು, ಅದಕ್ಕೆ ಉಪಚಾರ ಹಾಕೋಕ್ಕಾಗಲ್ಲ. ನಾಳೆ ದಿವಸ ಅಕಸ್ಮಾತ್ ಇನ್ನೇನು ಮೀನು ಸ್ವಲ್ಪ ಸಾಯ್ತಾ ಇದೆ ಅಂದರೆ ನೀವೇ ಕತ್ತರಿಸ್ಕೊಂಡು ನುಂಗ್ಬಿಡೋದು. ಹೀಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಹೇಳ್ತಿರೋದು, ಜೀವನದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡಿ ಪರಿವರ್ತನೆಗೊಳಿಸ್ಬೇಕು. ಅದಕ್ಕೆ ಸಂಸ್ಕಾರದಲ್ಲಿ ಇವತ್ತಿನ ದಿವಸ ನಾವಿರಬೇಕಾದ ಜೀವನಗಳನ್ನ ಹೇಗೆ ಸಾಗಿಸ್ಬೇಕು, ಅಷ್ಟು ಮಾತ್ರ ಲಿಮಿಟ್ ಇಟ್ಕೊಳ್ಳಿ. ನೈಋತ್ಯ ಭಾಗದಲ್ಲೇ ಇಡಬೇಕು. ಮಕ್ಕಳನ್ನ ಅದರೊಳಗೆ ಕೈ ಹಾಕಕ್ಕೆ ಬಿಡಬೇಡಿ ಯಾವ ಕಾಲಕ್ಕೂ. ಕೆಲವರೆಲ್ಲ ಮಕ್ಕಳು ಏನು ಮಾಡಿದ್ದಾರೆ, ಬಹಳ ಜನ ಕರೆಂಟ್ ಹಾಕ್ಬಿಡೋದು. ಆ ಮಗು ಚಿಕ್ಕದಾಗಿರುತ್ತೆ, ಅದೇ ಪಾಪ ಉಚ್ಚೆ ಹೋಗ್ತಿರುತ್ತೆ. ಈ ಮಗು ನಿಜವಾದ ಉಚ್ಚೆ ಹೋಯ್ದುಬಿಟ್ರು ಕಷ್ಟ ಆಗುತ್ತೆ. ಆದ್ದರಿಂದ ಆ ಮೀನು ಸತ್ತು ಹೋಗುತ್ತೆ. ಕೆಲವು ಮಕ್ಕಳಲ್ಲಿ ಪಾಪ ಆಟ ಆಡ್ತಾ ಇದ್ದಾಗ ತೋರಿಸ್ತಾರೆ, ಇವ್ರು ಗೊತ್ತಾಗಲ್ಲ. ಅದ ರೀತಿಯಾಗಿ ಇದನ್ನೆಲ್ಲ ಒಂದು ಹಾಸ್ಯಾಸ್ಪದ ಅಂತಲ್ಲ, ಜೀವನದಲ್ಲಿ ಇದೆಲ್ಲ ಇರುತ್ತೆ. ನೀವು ಇದೇ ರೀತಿ ನಗ್ನಗ್ತಾ ಇರಬೇಕು. ಇದು ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ಒಂದು ಆದ್ಯತೆ. ಏನು ಅಂದರೆ ಮನುಷ್ಯ ಯಾವತ್ತು ನಗ್ನಗ್ತಾ ಇರ್ತಾನೆ,
ಜೀವನದಲ್ಲಿ ಯಾವ ರೋಗ ಅವನಿಗೆ ಬರಲ್ಲ. ನಮ್ಮ ಸಂಸ್ಕಾರದ ಇವತ್ತು ಮತ್ಸ್ಯಯಂತ್ರ. ಅದಕ್ಕೋಸ್ಕರ ಇವತ್ತು ಸಾಯಂಕಾಲ ಎಲ್ಲರೂ ಹೋಗಿ ಮತ್ಸ್ಯಾವತಾರ ಆಗಿರ್ತಕ್ಕಂಥ ಈ ಮೀನಿಗೆ ನದಿ ಹತ್ರ, ನೀವು ಯಾರ್ಯಾರು ನದಿ ಹತ್ರ ಇದ್ದೀರೋ, ಯಾರ್ಯಾರು ಸಮುದ್ರದ ಹತ್ರ ಇದ್ದೀರೋ ಅಥವಾ ಕೆರೆಗಳಿರ್ತೀರೋ ಅಂಥವ್ರು ಮಾತ್ರ. ಕೆಲವರಿಗೆ ಸಾಧ್ಯವಾಗದೇ ಇದ್ದರೆ ಸಾಯಂಕಾಲ ಹೋಗಿ ಮಾಡೋಕ್ಕಾಗಲ್ಲ. ದಯವಿಟ್ಟು ಇವತ್ತು ಕಡಲೆಪುರಿನ ಹಾಕಿ. ಅಕಸ್ಮಾತ್ ನಿಮ್ಮನೇಲಿದ್ದರೆ ಸರಿ, ಒಂದು ಫುಡ್ಡು ಅದೇನು ಬೇಕೋ ಆಹಾರವನ್ನು ಸ್ವಲ್ಪ ಮಟ್ಟಿಗೆ ಹಾಕಿ, ಇರೋ ಬರೋ ಎಲ್ಲ ಹಾಕ್ಬಿಡ್ಬೇಡಿ. ಒಂದು 4 ಕಾಳು ಊಟವನ್ನು ಮತ್ಸ್ಯಕ್ಕೆ ಹಾಕಿದಾಗ ನನ್ನ ದೋಷಗಳು ಪರಿಹಾರವಾಗತ್ತೆ ಅನ್ನೋ ಮನೋಭಾವನೆ ಇಟ್ಕೊಂಡು ಪರಿಪೂರ್ಣವಾಗಿ ನಮಸ್ಕಾರ ಮಾಡ್ಕೊಂಡ ಅಯ್ಯೋ ಮೀನಿದು ಅನ್ಕೋಬೇಡಿ. ಅದಕ್ಕೋಸ್ಕರ ಆ ಕಾಲದಲ್ಲಿರ್ತಕ್ಕಂಥ ಏನಂತಾರೆ ವ್ಯಾಸ ಋಷಿಗಳು ಹೇಳೋರು, ಮತ್ಸ್ಯವಾಗಿರ್ತಕ್ಕಂಥ ಮತ್ಸ್ಯಾವತಾರ ಏನಿದೆ ಅದಕ್ಕೋಸ್ಕರ ಆ ಕಾಲದಲ್ಲಿ ಋಷಿನೇ ನುಂಗುಬಿಟ್ಟಿದ್ದ ಅಂತ. ಮೀನು ಆಕ್ಷಿ ಅಂದರೆ ಮೀನು ತಿನ್ನೋರಿಗೆ ಬುದ್ಧಿ ಜಾಸ್ತಿ, 1 ಪಟ್ಟು ಜಾಸ್ತಿ. ಅದೇ ಮೀನು ಯಾವತ್ತು ನಿಮ್ಮಲ್ಲಿದ್ದರೆ, ಅಂಥ ಬುದ್ಧಿಜೀವಿ ನಿಮ್ಮಲ್ಲಿದ್ದಾಗ ಯಾವತ್ತು ಅಲ್ಲಿ ಬುದ್ಧಿ ಭ್ರಮಣೆ ಆಗತಕ್ಕಂಥ ಜಾಗನ ನೈಋತ್ಯ ಅಂತ ಕರಿತೀವಿ. ಆ ಬುದ್ಧಿ ಭ್ರಮಣೆ ಆಗೋ ಜಾಗ ಯಾವುದು? ರಾಹು ಇರೋ ಜಾಗ. ಅದಕ್ಕೆ ನೀವೇನು ಮಾಡಬೇಕು, ಆ ರಾಹು ಜಾಗಕ್ಕೆ ಮೀನನ್ನೇ ಇಟ್ಟಾಗ ನಿಮಗೆ ಯಾರಿಗೂ ಮನೆಯಲ್ಲೇ ಬುದ್ಧಿ ಭ್ರಮಣೆ ಆಗಲ್ಲ. ಪ್ರತಿಯೊಬ್ಬರಿಗೂ ಆಕ್ಟಿವೇಶನ್ ಎನರ್ಜಿ ಬರುತ್ತೆ. ರೇಡಿಯೇಷನ್ ಎನರ್ಜೀಸ್ ಏನಾದರೂ ಇನ್ಫ್ರಾರೆಡ್ ರೇಸ್, ಇನ್ಫ್ರಾವೈಲೆಟ್ ರೇಸ್ ಏನಾದರೂ ಸರಿ ಇಲ್ಲ, ನಿಮ್ಮ ನಾಡಿಗಳು ಸರಿಯಾಗಿ ಹೋಗ್ತಾ ಇಲ್ಲ ಅಂದರೆ ಆ ಮೀನಿನ ವೈಬ್ರೇಷನ್ ಮುಖಾಂತರವಾಗಿ ನಿಮ್ಮ ಮನೆ ಇಡೀ ತಿಳಿಗೊಳಿಸುತ್ತೆ. ಯಾರಿಗಾದ್ರೂ ಇನ್ನೊಂದು ಸ್ವಲ್ಪ ಜಗಳ ಆಡಬೇಕು ಇನ್ನು ಸ್ವಲ್ಪದಲ್ಲಿ ಅಂದರೆ ಹೇಗಾದರೂ ಮಾಡಿ ತಪ್ಪಿಸುತ್ತೆ. ಅದಕ್ಕೆಲ್ಲ ತಪ್ಪಿಸೋಕ್ಕೆ ಸಾಧ್ಯತೆ ಖಂಡಿತವಾಗ್ಲೂ ಅದರಲ್ಲಿರ್ತಕ್ಕಂಥ ಶಕ್ತಿಗಳು ಉಂಟು. ಆದರೆ ಹೇಳ್ತಾ ಇದ್ದೀನಿ, ನೈಋತ್ಯ ಭಾಗ, ಮಿಕ್ಕಿ ವಿಚಾರಗಳು, ಮತ್ಸ್ಯಯಂತ್ರ ಎಲ್ಲವನ್ನೂ ನಾಳೆ ತಿಳಿಸ್ಕೊಳ್ಳೋಣ. ಇವತ್ತೆಲ್ಲರೂ ಕಡಲೆಪುರಿ ಹಾಕೋದು ಮರಿಬೇಡಿ. ಮೀನುಗಳಿಗೆ ಸಾಯಂಕಾಲ ಆದರೂ ಇವತ್ತು ಹೋಗ್ಬಿಟ್ಟು ಎಲ್ಲಾದರೂ ಒಂದು ಊಟವನ್ನು, ಉಪಚಾರವನ್ನು ಕೆರೆಗಳಲ್ಲಿ, ಕಲ್ಯಾಣಿಗಳಲ್ಲಿ, ಕಟ್ಟೆಗಳಲ್ಲಿ ಹಾಕ್ಬಿಟ್ಟು ಬನ್ನಿ. ತುಂಬ ರಾಶಿಗಟ್ಟಲೆ ಹಾಕ್ಬಿಟ್ಟು ಅದನ್ನು ಪಾಪ ಮುಗಿಸ್ಬಿಡ್ಬೇಡಿ. ಒಳ್ಳೇದಾಗಲಿ, ಜೀವನ ಎಲ್ಲ ಸುಖವಾಗಿರಲಿ ಅಂತ ಹೇಳ್ತಾ ನಾವೆಲ್ಲ ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಮತ್ಸ್ಯ ಜಯಂತಿ ಇವತ್ತು ಅಂತ ಹೇಳಿದ್ರಿ, ಹಾಗಾಗಿ ಮೀನನ್ನ ಮನೇಲಿಟ್ರೆ ಎಷ್ಟು ದೋಷವನ್ನ ಅದು ಪರಿಹರಿಸುತ್ತೆ ಅಂತ ಕೂಡ ಹೇಳಿದ್ರಿ. ಹಾಗೆ ಎಲ್ಲಿಡಬೇಕು, ಏನ್ ಮಾಡಬೇಕು, ಎಷ್ಟು ಮೀನುಗಳನ್ನ ಕೂಡ ಇಡಬೇಕು ಅಂತ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಂದಿನಂತೆ ಇಷ್ಟೆಲ್ಲ ಮಾಹಿತಿ, ಮಾರ್ಗದರ್ಶನವನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಾಳೆ ಸರಿಯಾಗಿ ಎಷ್ಟೊತ್ತಿಗೆ ಪ್ರತಿದಿನದಂತೆ ಬೆಳಗ್ಗೆ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ? ಹೋಗಿ ಬರ್ತೀವಿ. ನಮಸ್ಕಾರ.